ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ₹250 ಹೋಗ್ತಾ ಇದೆ. ರೈತರು ನಷ್ಟ ಆಗ್ತಾ ಇದ್ದಾರೆ. ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಂಡು ಸಂಬಂಧಪಟ್ಟ APMC ಅಧಿಕಾರಿಗಳು ಈ ಒಂದು ಬೆಲೆ ಏರಿಳಿತ ಏನಾಗ್ತಾ ಇದೆ ಅಂತ ಹೇಳಿ ವಾಸ್ತವಾಂಶವನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ತಲುಪಿಸಿ ಕನಿಷ್ಠ ಒಂದು kg ಟೊಮಾಟೋಗೆ ₹20 ಬೆಂಬಲ ಬೆಲೆ ಘೋಷಣೆ ಮಾಡಬೇಕಂತೇಳಿ ಸರ್ಕಾರವನ್ನು ಮತ್ತೆ ಜಿಲ್ಲಾಡಳಿತವನ್ನು ಒತ್ತಾಯಿಸಿ ದಿನಾಂಕ 10/7/2026 ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಟೊಮಾಟೋ ಸಮೇತ ರಾಜ್ಯ ಹೆದ್ದಾರಿ ರಸ್ತೆ ರಾಜ್ಯ ಹೆದ್ದಾರಿ ಪಕ್ಕದಲ್ಲಿ ಮೊತ್ತವನ್ನು ಟೊಮಾಟೋ ಸುರಿದು ಹೋರಾಟ ಮಾಡುವ ಮುಖಾಂತರ ಕಣ್ಣು ತೆರೆಯುವ ಸರ್ಕಾರ, ಕಣ್ಣು ತೆರೆಯುವ ಸರ್ಕಾರದ ವಿರುದ್ಧ ಈ ಕೂಡಲೇ ಟೊಮಾಟೋ ಬೆಳೆಗಾರರ ಸಂಕಷ್ಟದಲ್ಲಿದ್ದಾರೆ. ನಮಗೆ ₹20 ಬೆಂಬಲ ಬೆಲೆ ಘೋಷಣೆ ಮಾಡಬೇಕು. ಮೊದಲು ಇವತ್ತು ಒಡ್ಡಲ್ಲಿ ಸರ್ಕಲ್ ಬಂದ್ ಮಾಡ್ತೀವಿ, ನಂತರ ಕೊಟ್ರಾಜ್ನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡೇ ಮಾಡ್ತೀವಿ. ಪೂಜೆಯಲ್ಲಿ ಹೊರ ಪಡೆಯಲು ಗಾಳಿಯಂತೆ ಸತತವಾಗಿ 5 ವರ್ಷಗಳಿಂದ ಟೊಮಾಟೋಗೆ ಬಾಧಿಸುತ್ತಿದ್ದ ರೋಗಗಳಿಂದ ಬೆಳೆಯಾದ್ರೆ ಬೆಲೆ ಇಲ್ಲ, ಬೆಲೆ ಇದ್ರೆ ಬೆಳೆ ಆಗ್ತಾ ಇಲ್ಲ. ಆದ್ರೆ ಈ ವರ್ಷ ಉತ್ತಮವಾದಂತಹ ಬೆಳೆ ಬಂದಲ್ಲಿ ಯಾವುದೇ ರೋಗ ರುಜಿನಗಳಿಲ್ಲ. ಆದ್ರೆ ಮಾರುಕಟ್ಟೆಯಲ್ಲಿ ಮೇ ಮತ್ತು ಜೂನ್ ತಿಂಗಳಲ್ಲಿದ್ದಂತಹ ಬೆಲೆ ದಿಢೀರನೆ ಕುಸಿತವಾಗ್ಬಿಟ್ಟೈತೆ. ಒಂದು ಕಡೆ ಮಾವು ಬೆಳೆಗಾರರ ಬೆಲೆ ಕುಸಿತ ಕಂಗಾಲಾಗಿದೆ. ಮತ್ತೊಂದು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಿರುವಂತಹ ಟೊಮಾಟೊ ಬೆಳೆಗಾರರು ಉತ್ತಮವಾದ ಬೆಲೆ ಮಾರುಕಟ್ಟೆಯಲ್ಲಿ ಬೆಲೆ ಏರಿಳಿತ ಆಗ್ತಾ ಇದೆ. ಯಾಕಂದ್ರೆ ಮೇ ಮತ್ತೆ ಜೂನ್ ತಿಂಗಳಲ್ಲಿ ಒಂದು ಬಾಕ್ಸ್ ₹500-600 ಗಂಟ ಹೋಗ್ತಾ ಇದೆ. ಏನೋ ಉತ್ತಮವಾದ ಬೆಲೆ ಇದೆ, ಉತ್ತಮವಾದ ಫಸಲು ಇದೆ. ಈ ಸಾರಿ ನಮ್ಮ ಕಟ್ಟೆಲ್ಲ ಕೀಳು ಹೋಗ್ತದೆ ಎಂಬ ನಿರೀಕ್ಷೆಯಲ್ಲಿ ಇದ್ದಂತ ರೈತರಿಗೆ ಬರಸಿಡಿಲ್ಲ ಅಂತೇಳಿ ಜುಲೈ ತಿಂಗಳಲ್ಲಿ ದಿಢೀರನೆ ಈ ಒಂದು ಟೊಮಾಟೊ ಬೆಲೆ ಕುಸಿತ ಆಗ್ತಾ ಇದೆ. ಏನು ₹20 ₹250-300 ಗಂಟೆ ಹೋಗ್ತಾ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಇವತ್ತು ಒಂದು ಬಾಕ್ಸ್ ಟೊಮಾಟೊ ಬೆಳಿಬೇಕಾದ್ರೆ ಕನಿಷ್ಠ ₹120 ಖರ್ಚು ಬರ್ತಾ ಇದೆ. 1 ಎಕರೆ ಟೊಮಾಟೊ ಬೆಳಿಬೇಕಾದ್ರೆ ಕೂಲಿ ಕಾರ್ಮಿಕರು ಮತ್ತೆ ಎಚ್ಚರವಾದಂತ ಹಿನ್ನೆಲೆಯಲ್ಲಿ ₹2-3 ಲಕ್ಷ ಬೆಲೆ ಆಗ್ತಾ ಇದೆ, ಏನು ಖರ್ಚು ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಏನು ₹500-400 ಬಾಕ್ಸ್ ಇಟ್ಟಿದ್ರೆ ಇವತ್ತು ರೈತರಿಗೆ ಒಂದು ಲಾಭ ಏನಾದ್ರು ಬರ್ತದೆ. ಎಕರೆಗೆ ಒಂದು 1 ಲಕ್ಷ-2 ಲಕ್ಷ ಲಾಭ ಬರ್ತಾ ಇದೆ. ಈಗ ಏನ್ ಶಾಂಪಲ್ ಏನಾಗ್ತದೆ, ಆ ಶಾಂಪಲ್ ಕಾಯಿ ₹250-300 ಹೋಗ್ತದೆ. ಬರ್ತಾ ಎರಡನೇ ಇದು 3ನೇ ಕಟಾವು 4ನೇ ಕಟಾವು ಆದ್ಮೇಲೆ 100-150-50-60 ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ರೈತರ ಪರಿಸ್ಥಿತಿ ಏನಾಗಬೇಕು? ಒಂದು ಹೆಣ್ಣಾಳಿಗೆ ₹700, ಗಂಟಾಳಿಗೆ ₹1000-1200 ಕೊಡ್ಬೇಕು. ಅವ್ರಿಗೆ ಎಷ್ಟು ನಾವು ದುಬಾರಿ ಆಗಿದೆ ಕೃಷಿ ಕ್ಷೇತ್ರ, ಆದ್ರೂ ಸಹ ಬೆಳೀತಾ ಇದ್ದೀವಿ. ನಾವು ಕೇಳ್ತಾ ಇರೋದ್ರೆ ಸುಮಾರು 10 ವರ್ಷಗಳ ಹಿಂದೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ ಟೊಮಾಟೊ ಬೆಲೆ ಕುಸಿದಾಗ ಒಂದು ಬೆಂಬಲ ಬೆಲೆ ಘೋಷಣೆ ಮಾಡಿ, ಅದು ಬಿಟ್ಟ ನಂತರ ಇದುವರೆಗೂ ಇಲ್ಲ. ಸತತವಾಗಿ 5 ವರ್ಷದಿಂದ ಕೇಳ್ಕೊಂಡು ಬರ್ತಾನೆ ಇದೆ. ನಾವು ನಮಗೆ ಬೆಂಬಲ ಬೆಲೆ ಬೇಕು ಅಂತೇಳಿ ರೈತ ಸಂಘದಿಂದ ನಿರಂತರವಾಗಿ ನಾವು ಬೆಂಬಲ ಬೆಲೆ ಕೊಡಿ ಅಂತೇಳಿ ಇವಾಗೂ ನಾವು ಕೇಳ್ತಾ ಇರೋದೇನು ಗೊತ್ತಾ? ಮಾವಿಗೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಿದೆ. ಅದೇ ರೀತಿ ಇವತ್ತು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಉತ್ತಮವಾದ ಬೆಳೆ ಬಂದು ಉತ್ತಮವಾದ ಫಸಲು ಇದ್ರೂ ಸಹ ಮಾರುಕಟ್ಟೆಯಲ್ಲಿ ಈ ಒಂದು ಬೆಲೆ ಏರಿಳಿತ ಆಗೋದ್ರ ಜೊತೆಗೆ ಏನು ₹50-250 ಹೋಗ್ತಾ ಇದೆ. ರೈತರು ನಷ್ಟ ಆಗ್ತಾ ಇದ್ದಾರೆ. ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಂಡು ಸಂಬಂಧಪಟ್ಟ APMC ಅಧಿಕಾರಿಗಳು ಈ ಒಂದು ಬೆಲೆ ಏರಿಳಿತ ಏನಾಗ್ತಾ ಇದೆ ಅಂತ ಹೇಳಿ ವಾಸ್ತವಾಂಶವನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ತಲುಪಿಸಿ ಕನಿಷ್ಠ ಒಂದು kg ಟೊಮಾಟೋಗೆ ₹20 ಬೆಂಬಲ ಬೆಲೆ ಘೋಷಣೆ ಮಾಡಬೇಕಂತೇಳಿ ಸರ್ಕಾರವನ್ನು ಮತ್ತೆ ಜಿಲ್ಲಾಡಳಿತವನ್ನು ಒತ್ತಾಯಿಸಿ ದಿನಾಂಕ 10/7/2026 ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಟೊಮಾಟೋ ಸಮೇತ ರಾಜ್ಯ ಹೆದ್ದಾರಿ ರಸ್ತೆ ರಾಜ್ಯ ಹೆದ್ದಾರಿ ಪಕ್ಕದಲ್ಲಿ ಮೊತ್ತವನ್ನು ಟೊಮಾಟೋ ಸುರಿದು ಹೋರಾಟ ಮಾಡುವ ಮುಖಾಂತರ ಕಣ್ಣು ತೆರೆಯುವ ಸರ್ಕಾರ, ಕಣ್ಣು ತೆರೆಯುವ ಸರ್ಕಾರದ ವಿರುದ್ಧ ಈ ಕೂಡಲೇ ಟೊಮಾಟೋ ಬೆಳೆಗಾರರ ಸಂಕಷ್ಟದಲ್ಲಿದ್ದಾರೆ. ನಮಗೆ ₹20 ಬೆಂಬಲ ಬೆಲೆ ಘೋಷಣೆ ಮಾಡಬೇಕು. ಮೊದಲು ಇವತ್ತು ಒಡ್ಡಲ್ಲಿ ಸರ್ಕಲ್ ಬಂದ್ ಮಾಡ್ತೀವಿ, ನಂತರ ಕೊಟ್ರಾಜ್ನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡೇ ಮಾಡ್ತೀವಿ. ನಮಗೆ ಟೊಮಾಟೋಗೆ ಬೆಂಬಲ ಬೆಲೆ ಘೋಷಣೆ ಮಾಡೋವರೆಗೂ ನಮ್ಮ ಹೋರಾಟ ಹಿಂಪಡೆಯೋದಿಲ್ಲ. ಈ 10/7/2026 ಶುಕ್ರವಾರ 11 ಗಂಟೆಗೆ ಒಡ್ಡಲ್ಲಿ ರಾಜ್ಯ ಹೆದ್ದಾರಿ ಒಡ್ಡಲ್ಲಿ ವೃತ್ತದಲ್ಲಿ ಟೊಮಾಟೋವನ್ನು ಸುರಿಯುವ ಮುಖಾಂತರ
ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೆ. ನಮಗೆ ಟೊಮಾಟೋಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ಕೃಷಿ ಆಧಾರಿತ ಕೈಗಾರಿಕೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಸಂಕಷ್ಟದಲ್ಲಿರುವ ಟೊಮಾಟೊ ಬೆಳೆಗಳನ್ನು ರಕ್ಷಣೆ ಮಾಡಬೇಕಂತೇಳಿ ಒತ್ತಾಯ ಮಾಡಿ